ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇವತ್ತು ಕಂಪ್ಲೀಟ್ ಡೇ ಪೂಜೆ ಮಾಡಬೇಕು. ಹಾಗೆ ಇವತ್ತು ಸಂಡೇ, ಸೊ ಸಂಡೇ ವ್ಲಾಗ್ನ ಶೂಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ಆದಷ್ಟು ನನಗೆ ಟೈಮ್ ಸಿಕ್ಕಿದಾಗ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತೀನಿ, ಬಟ್ ಮಾಡಲ್ಲ. ಒಂದೊಂದು ಸಲ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಆಮೇಲೆ ಕೆಲವೊಂದು ಸಲ ಅಯ್ಯೋ ಹೋಗಿ ಯಾರು ಮಾಡ್ತಾರೆ ಅನ್ನೋ ಥರ ಆಗಿಬಿಡುತ್ತೆ. ನನಗೆ ವ್ಯೂಸ್ಗೋಸ್ಕರ ಅಂತ ವಿಡಿಯೋ ಮಾಡ್ತಿಲ್ಲ. ಕೆಲವೊಂದು ಸಲ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾಗ ನಾನು ಆದಷ್ಟು ಒಂದೊಂದು ಕ್ಲಿಪ್ಪಿಂಗ್ನ ತೆಗೆದಿಟ್ಕೊಳ್ತೀನಿ. ಬಟ್ ಕಂಟಿನ್ಯೂಸ್ ಆಗಿ ನಾವು ವರ್ಕಲ್ಲಿರುವಾಗಲ್ಲ ಶೂಟ್ಸ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಆದಷ್ಟು ಯಾವ್ಯಾವ ಕ್ಲಿಪ್ಪಿಂಗ್ಸ್ ಏನಾದರೂ ಇಂಪಾರ್ಟೆಂಟಾಗಿ ಏನಾದರೂ ಕುಕ್ ಮಾಡ್ತಿದ್ರೆ, ಹಾಗೆ ಯಾವುದಾದ್ರೂ ರಂಗೋಲಿ ಸ್ಪೆಷಲಾಗಿ ಚೆನ್ನಾಗಿರೋದು ಕಾಣಿಸ್ತಿದ್ರೆ ಮಾತ್ರ ಅದನ್ನು ತೆಗ್ದು. ಹಾಗೆ ಇವತ್ತು ನನ್ನ ಕೂದಲಿಗೆ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಮೆಂತ್ಯ, ಹಾಗೆ ಇದು ರೋಸ್ಮೆರಿ ಲೀವ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ಮೀಶೋದಿಂದ. ಸೊ ಅದನ್ನು ಹಾಕಿ ಇವತ್ತು ಹೊಸದಾಗಿ ಆಯಿಲ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಮೆಂತ್ಯ ಸೊಪ್ಪು, ಕರಿಬೇವು ಸೊಪ್ಪಿನ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಚಿಕ್ಕ ವಯಸ್ಸಿಂದನೂ ಅದನ್ನೇ ರೆಗ್ಯುಲರಾಗಿ ಯೂಸ್ ಮಾಡಿರೋದು. ಬಟ್ ಇವಾಗ ರೋಸ್ಮೆರಿ ಎಲ್ಲ ತೋರಿಸ್ತಾ ಇದ್ದಾರಲ್ಲ, ಸೊ ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡೆ. ಬಟ್ ಇದೊಂಥರ ತುಂಬ ಸ್ಮೆಲ್, ಒಂಥರ ಮೀಶೋದವ್ರು ಪ್ಯಾಕ್ ಮಾಡಿಕೊಟ್ಟಿರೋದೇ ಆ ರೀತಿನೋ ಏನೋ ಗೊತ್ತಿಲ್ಲ, ಬಟ್ ಒಂಥರ ಫೆವಿಕ್ವಿಕ್ ಸ್ಮೆಲ್ ಬರ್ತಾಯಿತ್ತು. ಹಾಗೆ ನೆಕ್ಸ್ಟು ಪೂಜೆ ಮಾಡೋಣ ಅಂತ ಹೇಳಿ ಮನೆಯೆಲ್ಲ ಒರೆಸ್ಬಿಟ್ಟು ರಂಗೋಲಿ ಎಲ್ಲನೂ ಬಾಗಿಲಿಗೆ ಹಾಕಿ ಈ ರೀತಿ ಹೂವನ್ನೆಲ್ಲನೂ ಒಂದು ಗ್ಲಾಸ್ ಬಾಟಲ್ಗೆ ಎತ್ತಿಟ್ಕೊಂಡೆ. ಫ್ರೆಶ್ ಆಗಿತ್ತು. ಸೊ ಅದಕ್ಕೋಸ್ಕರ ನೆಕ್ಸ್ಟು ಪೂಜೆ ಸಾಮಾನು ತೊಳ್ಕೊಬಿಡೋಣ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ. ನಮಗೆ ನಾರ್ಮಲಾಗಿ ನೀರು ಬಿಡೋಲ್ಲ, ಬಟ್ ಇವತ್ತೇನೋ ಬರ್ತಾನೆ ಇತ್ತು. ಮತ್ತು ನೀರು 10 ಆದರೂ ನೀರು ಬರ್ತಾಯಿತ್ತು. ಸೊ ಆದ್ದರಿಂದ ಸರಿ ಪೂಜೆ ಕೂಡ ಮಾಡ್ಕೊಂಡು ಬಿಡೋಣ, ಇನ್ನು ನಾಳೆ ಪೂಜೆ ಸಾಮಾನೆಲ್ಲ ತೊಳೆಯೋಕ್ಕೆ ಟೈಮ್ ಇರಲ್ಲ, ಬೇಗ ಬೇಗ ಹೊರಡಬೇಕಾಗಿರುತ್ತೆ ಅಂತ ಹೇಳಿ ಇವತ್ತೇ ಪೂಜೆ ಸಾಮಾನ ತೊಳೆದಿಟ್ಟಿಟ್ಕೊಂಡೆ. ಹಾಗೆ ಪೂಜೆ ಕೂಡ ಮಾಡಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಪೀತಾಂಬರಿ ಹಾಗೆ ಶಶಿ ಪೌಡರ್ ಹಾಕಿ ಹುಣಸೆಹಣ್ಣು ಹಾಕ್ಬಿಟ್ಟು ಪೂಜೆ ಸಾಮಾನ ತೊಳ್ಕೊಂಡಿದ್ದೀನಿ. ಸಾರಿ, ಪೀತಾಂಬರಿ ಹಾಕಿಲ್ಲ, ಬರೀ ಹುಣಸೆಹಣ್ಣು ಹಾಗೆ ಶಶಿ ಪೌಡರ್ ಬರುತ್ತಲ್ಲ, ಸೊ ಅದರಲ್ಲಿನೇ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಇಟ್ಟರೆ ನಾವು ಎಷ್ಟು ದಿನ ಇಟ್ಟರೂ ದೀಪ ಎಲ್ಲ ಬ್ಲ್ಯಾಕ್ ಆಗಲ್ಲ. ಹಾಗೆ ನಾವು ತುಂಬ ದಿನ ಪೂಜೆ ಸಾಮಾನು ತೊಳಿಲಿಲ್ಲ ಅಂದ್ರೂ ಏನೂ ಆಗಲ್ಲ. ಸೊ ಅದರಿಂದ ಅದೇ ನಾವು ಹಂಗೆ ಇಟ್ಬಿಟ್ರೆ ಫುಲ್ಲು ಒದ್ದೆ ಆಗಿಬಿಡುತ್ತೆ. ಒದ್ದೆ ಇರೋದ್ರಿಂದ ಸ್ಟೇನ್ಸ್ ಎಲ್ಲ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗೆ ಈ ಬೆಳ್ಳಿದು ಈ ಗಂಟೆ ಏನಿದೆ ಅದನ್ನು ನಮ್ಮ ಮಮ್ಮಿ ನನಗೆ ಕೊಡಿಸಿದ್ದು. ಹಾಗೆ ಕಂಚಿನ ಪಾತ್ರೆ, ಹಾಗೆ ಅಲ್ಲಿ ಅರಿಶಿನ ಕುಂಕುಮ ಹಾಕಿಟ್ಟಿದ್ದೀನಲ್ವ, ಸೊ ಅದು ಕೂಡ ನೆನ್ನೆ ತಾನೇ ನಮ್ಮ ಅಮ್ಮ ಕೊಡಿಸಿದ್ದು ನನಗೆ. ಡಿಮಾರ್ಟ್ಗೆ ಹೋಗಿದ್ವಿ, ಸೊ ಅಲ್ಲಿ ತಗೋ ಅಂತ ಹೇಳಿ ಕೊಡಿಸಿದ್ರು. ನಿಜವಾಗ್ಲೂ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಕೂಡ ಡೆಲಿವರ್ ಮಾಡಿದರು. ಹಾಗೆ ಬೇಗ 1 ಡೇನಲ್ಲಿನೇ ಡೆಲಿವರ್ ಮಾಡಿಬಿಟ್ಟಿದ್ರು. ಮೇ ಬಿ ಅದು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಪ್ಯಾಕಿಂಗ್ ಮಾಡಿ ತುಂಬ ದಿವಸ ಇಟ್ಟರೆ ಏನಾದರೂ ಆಗುತ್ತೆ ಅಂತ ಹೇಳಿನೋ ಗೊತ್ತಿಲ್ಲ, ಬಟ್ ಒಂದೇ ದಿನದಲ್ಲಿ ಅದು ಬಂದುಬಿಡ್ತು. ಹಾಗೆ ಮನಿ ಪ್ಲ್ಯಾಂಟ್ಸ್ ಎಲ್ಲ ಏನಿದೆ ಅದು ನಾನು ಆಫೀಸಿಂದ
ಫುಲ್ಲು ಹಳೆ ಆಫೀಸಿಂದ ಹೊಸ ಆಫೀಸಿಗೆ ಶಿಫ್ಟ್ ಆಗ್ತಿದ್ರು. ಸೊ ಆಗ ತುಂಬ ಮನಿ ಪ್ಲ್ಯಾಂಟ್ಗಳೆಲ್ಲ ಅಲ್ಲಲ್ಲೇ ಇತ್ತು. ನನಗಂತೂ ತುಂಬ ದಿನದಿಂದ ಆಸೆ ಇತ್ತು ಕಿತ್ಕೊಂಡು ಬರಬೇಕಂತ ಹೇಳಿ. ಜಸ್ಟು ಹಾಗೆ ಒಂದೊಂದೇ ಕಡ್ಡಿ ತೊಗೊಂಡು ಬಂದು ಇಷ್ಟೊಂದೆಲ್ಲ ಪ್ಲ್ಯಾಂಟ್ಸ್ ಮಾಡಾಕ್ಬಿಟ್ಟಿದ್ದೀನಿ ಮನೆ ಫುಲ್ಲು. ನಿಜವಾಗ್ಲೂ ಈ ಮನೆಗೆ ಬಂದಮೇಲೆ ಅಂತೂ ಮನಿ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಒಂದಂತೂ ಪೀರಿಯಡ್ಸ್ ಆದಾಗಂತೂ ಯಾವುದೇ ಗ್ರೀನ್ ಪ್ಲ್ಯಾಂಟ್ಗೆ ನೀರು ಚೇಂಜ್ ಮಾಡೋದಾಗಲಿ ಅದನ್ನು ಟಚ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ, ಬೇಗನೆ ಡ್ರೈ ಆಗಿಬಿಡುತ್ತೆ. ನಾನಂತೂ ಅದನ್ನು ಲಾಸ್ಟ್ ಟೈಮ್ ಮಾಡಿಬಿಟ್ಟಿದ್ದೆ. ಸೊ ಆವಾಗ ಫುಲ್ಲು ಮನಿ ಪ್ಲ್ಯಾಂಟೇ ಒಣಗೋಗ್ಬಿಟ್ಟಿತ್ತು. ಬಟ್ ಲಾಸ್ಟ್ ಒಂದೇ ಒಂದು ಚಿಕ್ಕ ಕುಡಿ ಉಳ್ಕೊಂಡಿತ್ತು. ಅದರಿಂದ ನಮ್ಮ ಅಮ್ಮ ಫ್ರೆಂಡು ಸರಸ್ವತಿ ಆಂಟಿ ಅಂತ ಇದ್ದಾರೆ. ಸೊ ಅವ್ರು ಬಂದು ಒಂದು ಪಾಟ್ಗೆ ತೆಗೆದು ಹಾಕ್ಕೊಟ್ಟಿದ್ರು. ಆಚೆ ಇಟ್ಟಿರೋದು ಅದೇ ನನ್ನ ಹಳೆ ಮನೇಲಿ ಇಟ್ಟಿದ್ದು ಮನಿ ಪ್ಲ್ಯಾಂಟನ್ನು ನಾವು ಅದಕ್ಕೆ ಶಿಫ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ನೆಲ್ಲ ವಾಟ್ರಲ್ಲೇ ಹಾಕಿಬಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಮಾಡೋ ಒಳಗಡೆ ಟೈಮ್ ಬಂದು ಅರೌಂಡ್ 1:30 ಆಗಿತ್ತು. ಹಾಗೆ ನಾನು ಬ್ರೇಕ್ಫಾಸ್ಟ್ ಕೂಡ ಏನೂ ತಿಂದಿರಲಿಲ್ಲ. ಆಲ್ಮೋಸ್ಟ್ ಈ ನಡುವೆ ಬ್ರೇಕ್ಫಾಸ್ಟ್ ಊಟ ಎಲ್ಲ ಮಧ್ಯಾಹ್ನ 3:30 ಮೇಲೇ ಆಗ್ತಾಯಿದೆ. ಟೀ ಮಾಡಿಕೊಂಡು ಕುಡಿದೆ. ಹಾಗೆ ರಾತ್ರಿ ಮಲ್ಕೊಳ್ಳೋವಾಗಲೂ ಅವರೆಕಾಳನ್ನ ನೆನೆಸಿಬಿಟ್ಟು ಮಲ್ಕೊಂಡಿದ್ದೆ. ಸೊ ಅದೇ ಸಂಡೆ ಅಲ್ಲ, ಸೊ ಟೈಮ್ ಇರುತ್ತೆ ಅಂತ ಹೇಳಿ ಸಾಂಬಾರನ್ನ ಮಾಡ್ತಿದ್ದೀನಿ. ಸೊ ಕಾಳನ್ನ ಫಸ್ಟು ಎಲ್ಲ ಪೀಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಅಂತ ಹೇಳ್ಬೋದು. ಇದನ್ನು ಬಿಡಿಸ್ಕೊಳ್ಳೋದೇ ತಲೆನೋವು. ಹಾಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಿಲ್ಯಾಕ್ಸಾಗಿ ಒಂದು ಕಪ್ ಟೀ ಕುಡಿದ್ರೆ ನಿಜವಾಗ್ಲೂ ಆವಾಗಲೇ ಒಂಥರ ಮೈಂಡ್ ಫ್ರೆಶ್ ಆಗೋದು. ಸಪೋಸ್ ಏನೆಲ್ಲ ಕೆಲಸ ಇದ್ದು ನಾವು ಟೀ ಮಾಡ್ಕೊಂಡು ಕುಡಿದ್ರೆ ಮತ್ತೆ ನನಗೆ ಲೇಝಿ ಫೀಲೇ ಆಗುತ್ತೆ. ಸೊ ಅದಕ್ಕೆ ನನಗೆ ಒಬ್ಬಳೇ ಇದ್ದಾಗ ಈ ಥರ ಆದಷ್ಟು ಕ್ಲೀನಿಂಗ್ ಪ್ರೊಸೆಸ್ಸೇ ಜಾಸ್ತಿ ನಂದು. ಆಮೇಲೆ ಒಬ್ಬಳೇ ಇದ್ದರೆ ಈ ಟೀ ಮಾಡ್ಕೊಂಡು ಕುಡಿದು ಒಂದು ಡೇ ಫುಲ್ ಸ್ಪೆಂಡ್ ಮಾಡಿಬಿಡ್ತೀನಿ. ನಂಗೆ ಊಟನೇ ಬೇಡ, ಆ ಥರ ಒಂದು ಕಪ್ ಟೀ ಕುಡ್ಕೊಂಡೆ ಎಂಟೈರ್ ಡೇ ಆಲ್ಮೋಸ್ಟ್ 5 o'clockವರೆಗೂ ನಾನು ಊಟನೇ ಮಾಡಿರಲಿಲ್ಲ ಇವತ್ತು. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಇಬ್ಬರು ಕೂಡ ಅವ್ರು ಬಂದ ಮೇಲೇ ಊಟ ಮಾಡಿದ್ವಿ. ಹಾಗೆ ಕೆಲವೊಂದು ಬಟ್ಟೆಗಳೆಲ್ಲನೂ ಇತ್ತು, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಅದನ್ನು ಕೂಡ ತೆಗೆದು ಒಣಗಾಕೊಂಡೆ. ಹಾಗೆ ಅವರೆಕಾಳನ್ನ ಬೇಳೆ ಬಿಡಿಸ್ಕೊಂಡು ಹಾಗೆ ಮೂವಿ ಕೂಡ ನೋಡಿದೆ. ಇತ್ತೀಚೆಗೆ ನಾನು ತಮಿಳ್ ಮೂವಿ ನೋಡ್ತಾ ಇದ್ದೀನಿ. ಸೊ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವೊಂದು ಸಲ ತುಂಬ ಚೆನ್ನಾಗಿರುತ್ತೆ ಧನುಷ್ದು ಮೂವೀಸ್ ಎಲ್ಲ. ನಂಗೆ ಅವ್ರ ಮೂವೀಸ್ ಎಲ್ಲ ತುಂಬ ಇಷ್ಟ. ಹಾಗೆ ವಿಜಯ್ದು ತುಂಬಾ ಇಷ್ಟ. ಹಾಗೆ ಊಟಕ್ಕಂತ ಹೇಳಿ ಮಧ್ಯಾಹ್ನಕ್ಕೆ ವಡೆ ಇಟ್ಟು ಮಿಕ್ಕಿತ್ತು ಮೊನ್ನೆ ಮಾಡಿದ್ದು. ಸೊ ಅದನ್ನು ಕೂಡ ತೆಗೆದು ಮಾಡಿಕೊಂಡೆ. ಹಾಗೆ ಅವರೆಕಾಳು ಸಾಂಬಾರು ಕೂಡ ಮಾಡಿಕೊಂಡೆ. ಹಾಗೆ ಇವತ್ತು ತಲೆಗೆ ಸ್ನಾನ ಮಾಡಿದ್ನಲ್ವ, ಕೂದಲು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹೇರ್ನ ಸೆಟ್ ಮಾಡ್ಕೊಂಡಿದ್ದೆ, ಸೇಮ್ ಹೇರ್ ಕಟ್ ಮಾಡಿಸ್ಕೊಬಂದಿದ್ದೀನಿ ಅನ್ನೋ ಥರನೇ ನನ್ನ ಕೂದಲು ತುಂಬಾ ಶೈನಿಂಗಾಗಿ ಕಾಣಿಸ್ತಿತ್ತು. ಸೊ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಸೊ ಈಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಹಾಗೆ ನಾನು ಕೂಡ ರೆಡಿಯಾಗಿದ್ದೀನಿ. ಯಾಕಂದರೆ ಯಾವಾಗಲೂ ನಮ್ಮಮ್ಮ ಬೈತಿದ್ರು, ಹೋಗಿ ರೆಡಿಯಾಗು, ಬರೀ ನೈಟಿ ಹಾಕ್ಕೊಂಡೇ ಇರಬೇಡ, ಯಾವಾಗಲೂ ಮನೆಯಲ್ಲಿ ಹುಚ್ಚಿ ಥರ ದಪ್ಪ ಆಗ್ತಾಯಿದೆಯಾ ಡೈಟಿ ಹಾಕ್ಕೊಂಡಷ್ಟು ಅಂತ. ಸೊ ಅದಕ್ಕೋಸ್ಕರ ನಾನು ಸರಿ ಆಯಿತು ಅಂತ ಹೇಳಿ ಮನೇಲಿದ್ದಾಗ ಸ್ವಲ್ಪ ನೈಟಿನ ಅವಾಯ್ಡ್ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ನನ್ನ ಮನಸ್ಸಿಗೆ ಇವತ್ತು ಪೂಜೆ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಇವತ್ತು ಸಂಡೇ, ಬಟ್ ಅದೇ ನಾನ್ ವೆಜ್ ಏನು ತಿನ್ನಬಾರ್ದು ಅಂತ ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಈ ನ್ಯೂ ಇಯರಿಂದ ಬಂದಾಗಲಿಂದ ನಾನು ತಿಂದು ಬೋರ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವತ್ತು ನಾನ್ ವೆಜ್ ಏನು ಮಾಡಿಲ್ಲ. ಹಾಗೆ ಇದ್ಕಿದ ಬೇಳೆ ಸಾಂಬಾರು ಮಾಡಿ ಹಾಗೆ ಅದ್ರ ಜೊತೆ ಬಜ್ಜಿ ವಡೆ ಎಲ್ಲ ಮಾಡಿದ್ದೀನಿ. ಸೊ ಅದೇ ಸಾಕಾಗುತ್ತೆ. ಸೊ ಅವ್ರು ಬರಲಿ ಅಂತ ಹೇಳಿ ಇವತ್ತು ಕಂಪ್ಲೀಟ್ ಡೇ ಆಲ್ಮೋಸ್ಟು ಟೈಮ್ ಬಂದು 4:30 ಆಗ್ತಾಯಿದೆ. ಸೊ ನಾನು ಇನ್ನೂ ಊಟ ಮಾಡಿಲ್ಲ. ಟೈಮ್ 4:30 ಆಗ್ತಾಯಿದೆ.
ಒಟ್ಟಿಗೆ ಸ್ವಲ್ಪ ಅವ್ರು ಬರಲಿ, ಆಮೇಲೆ ಪಾಪ ಕಷ್ಟಪಟ್ಕೊಂಡು ಬರ್ತಾರೆ, ನಾನು ಅವ್ರನ್ನ ಬಿಟ್ಬಿಟ್ಟು ತಿನ್ನೋದು ಹೆಂಗೆ ಅಂತ ಹೇಳಿ. ನನಗಂತೂ ಯಾವಾಗಲೂ ಅಟ್ಲೀಸ್ಟು ನನಗೆ ವೀಕ್ ಆಫ್ ಸಿಗ್ತಿರುತ್ತೆ, ಹಾಗೆ ನಾರ್ಮಲಾಗಿ ಸ್ಯಾಟರ್ಡೆ ಸಂಡೇ ಲೀವ್ ಇರುತ್ತೆ, ಹಾಗೆ ನಾನು ಲೀವ್ ಅಪ್ಲೈ ಮಾಡ್ತಾ ಹೋಗ್ತಿರ್ತೀನಿ. ಸೊ ಅಟ್ಲೀಸ್ಟ್ ವರ್ಕ್ ಫ್ರಮ್ ಹೋಮ್ ಆದರೂ ಸಿಗುತ್ತೆ ನಮಗಾದರೂ. ಬಟ್ ಅವರು ಫೀಲ್ಡ್ ವರ್ಕ್ ಮಾಡೋದ್ರಿಂದ ಅವ್ರು ಎನಿ ಟೈಮ್ ಕೆಲಸ ಮಾಡಬೇಕು. ಯಾವಾಗಾದರೂ ಹಬ್ಬ ಅಂತ ಎಲ್ಲ ಬಂದಾಗ ಮಾತ್ರ ಊರಿಗೆ ಹೋಗೋದಿದ್ರೆ ಮಾತ್ರ ರಜೆ ತಗೋತಾರೆ. ನಿಜ ಒಂದೊಂದ್ಸಲ ಬೇಜಾರಾಗುತ್ತೆ. ಯಾವಾಗಲೂ ಪಾಪ ವರ್ಕ್ ಮಾಡ್ತಿರ್ತಾರೆ, ನನಗೆ ಹೇಳ್ತಿರ್ತಾರೆ ನಿಂದೇ ಕೆಲಸ ಆರಾಮು ಅಂತ. ಬಟ್ ನಿಜವಾಗ್ಲೂ ಅವ್ರು ನೋಡಿ ಇವಾಗ 4:30 ಆಗಿದೆ, ಇನ್ನೂ ಊಟಕ್ಕೆ ಕೂಡ ಬಂದಿಲ್ಲ. ಸೊ ಅದಕ್ಕೋಸ್ಕರ ಊಟ ಮಾಡಿಕೊಂಡು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ. ನಾನು ಯಾವಾಗಲೂ ತಿನ್ನೋದಿದ್ದಿದ್ದೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಒಂದು 2-3 ಡೇಸಿಂದ ನಾನು ಹಂಗೆ ಮಾಡ್ತಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.